ಯಕ್ಷಗಾನವು ಕರ್ನಾಟಕದ ಜನಪ್ರಿಯ ಕಲಾ ಪ್ರಕಾರ. ವೆಂಕಟ ನಾಗಪ್ಪ ಶೆಟ್ಟಿ ಪ್ರೇಕ್ಷಕರ ಮನಗೆದ್ದ ಮೋಹಿನಿ ಭಸ್ಮಾಸುರ ಯಕ್ಷಗಾನ ಪ್ರದರ್ಶನ. ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಶ್ರೀ ಚಾಮರಾಜೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ರಂಗವಾಹಿನಿ ಸಂಸ್ಥೆ ಸಹಯೋಗದಲ್ಲಿ ನಡೆದ ಮೋಹಿನಿ ಭಸ್ಮಾಸುರ ಯಕ್ಷಗಾನ ಪ್ರದರ್ಶನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ ಪ್ರೇಕ್ಷಕರ ಮನ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಿಎಸ್ವಿ ಪ್ರತಿಷ್ಠಾನದ ವೆಂಕಟ ನಾಗಪ್ಪ ಶೆಟ್ಟಿ ಮಾತನಾಡಿ, ಯಕ್ಷಗಾನ ಕಲೆಯು ರಾಜ್ಯದ ಜನಪ್ರಿಯ ಜನಪದ ಕಲಾ ಪ್ರಕಾರವಾಗಿದ್ದು ಕರಾವಳಿ ಪ್ರದೇಶಗಳಲ್ಲಿ ಬಹಳ ಪ್ರಸಿದ್ಧಿ ಹೊಂದಿದೆ. ಇದು ಪುರಾಣ ಮತ್ತು ಇತಿಹಾಸಗಳನ್ನು ಆಧರಿಸಿದ ಕಥೆಗಳನ್ನು ಪ್ರದರ್ಶಿಸುತ್ತದೆ. ಇದು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ. ಶತಶತಮಾನಗಳಿಂದಲೂ ಕರಾವಳಿ ಜನರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ ಎಂದರು. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಮಾಜಿ ಸದಸ್ಯ ಶ್ರೀನಿವಾಸ ಸಸ್ತಾನ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಕರ್ನಾಟಕವು ಜನಪದ ಕಲೆಗಳ ಕಣಜವಾಗಿದ್ದು ನಮ್ಮ ಯಕ್ಷಗಾನ ಪ್ರದರ್ಶನ ಸನಾತನ ಕಲೆಯಾಗಿದೆ. ನಮ್ಮ ರಾಜ್ಯದ ಜನಪದ ಕಲೆಗಳನ್ನು ಪ್ರದರ್ಶನ ಮಾಡುವುದರ ಮೂಲಕ ಮುಂದುವರಿಸಿಕೊಂಡು ಹೋಗಬೇಕು. ಆಗ ಮಾತ್ರ ಜನಪದ ಕಲೆಗಳು ಉಳಿಯುತ್ತವೆ. ಚಾಮರಾಜನಗರ ಗಡಿ ಜಿಲ್ಲೆಯಲ್ಲಿ ಯಕ್ಷಗಾನ ಪ್ರದರ್ಶನ ನಡೆಯಲು ಅವಕಾಶ ಮಾಡಿಕೊಟ್ಟಿರುವುದು ನಿಜಕ್ಕೂ ಅಭಿನಂದನೀಯ ಎಂದರು. ರಂಗವಾಹಿನಿ ಸಂಸ್ಥೆ ಅಧ್ಯಕ್ಷ ಸಿಎಂ ನರಸಿಂಹಮೂರ್ತಿ ಮಾತನಾಡಿ, ಕಲಾವಿದರಿಗೆ ಕೇವಲ ಬೆನ್ನು ತಟ್ಟಿದ್ರೆ ಹೊಟ್ಟೆ ತುಂಬುವುದಿಲ್ಲ. ಆ ಕಲಾವಿದರಿಗೆ ವೇದಿಕೆಯನ್ನು ನಿರ್ಮಿಸಿ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಕಲೆ ಮತ್ತು ಕಲಾವಿದ ಉಳಿಯುತ್ತಾನೆ ಎಂದರು. ಅಶ್ವಿನಿ ಡಯಾಗ್ನೋಸ್ಟಿಕ್ನ ವೈದ್ಯ ದಂಪತಿಗಳಾದ ಡಾಕ್ಟರ್ ರಮೇಶ್ ಉಡುಪ ಮತ್ತು ಡಾಕ್ಟರ್ ಶಶಿಕಲಾ ಚೆಂಡೆ ಬಾರಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಆರ್ ನಂಜುಂಡಯ್ಯ, ಕರ್ನಾಟಕ ಸೇನಾಪಡೆ ಅಧ್ಯಕ್ಷ ಚಾರಂ ಶ್ರೀನಿವಾಸ ಗೌಡ, ಚಾಮರಾಜೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕ ರಾಮಕೃಷ್ಣ ಭಾರದ್ವಾಜ, ಜಿಲ್ಲಾ ಹೋಟೆಲ್ ಮಾಲೀಕರ ಸಂಘದ ಗಜಂಜೆ ವಿಜಯ ಕುಮಲಾಲ್, ಕಲೆ ನಟರಾಜು ಇತರರು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡ ನಾಯಕ, ಪ್ರಜಾಪವರ್ ಟಿವಿ, ಚಾಮರಾಜನಗರ. ನಮಸ್ಕಾರಗಳ ಜೊತೆಗೆ ಮೂರನೇ ಆಷಾಢ ಶುಕ್ರವಾರದ ಶುಭಾಶಯಗಳನ್ನು ಹೇಳ್ತಾ, ನನಗನ್ಸುತ್ತೆ ನೆನ್ನೆ ರಥೋತ್ಸವ ಅಂತ ಇವತ್ತು ರಥೋತ್ಸವ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಅಂದ್ರೆ ಇವತ್ತು ಸಹ ಅಷ್ಟೇ ಜನ ಈ ಒಂದು ಚಾಮರಾಜೇಶ್ವರನ ದರ್ಶನಕ್ಕೆ ಹಾಗೂ ದೇವಸ್ಥಾನಕ್ಕೆ ಆಗ್ರಹಿಸಿದೆ. ಇದು ನಿಜವಾಗಿಯೂ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನಂತೂ ಭಾವಿಸ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದೇವರ ದರ್ಶನದ ಭಾಗ್ಯವನ್ನು ಪಡೆಯಿರಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಹಾಗೂ ದಕ್ಷಿಣ ಕನ್ನಡಕ್ಕೆ ಸೀಮಿತವಾದಂತಹ ಕಲೆ ಅಂದ್ರೆ ಯಕ್ಷಗಾನ ಒಂದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದನ್ನ ಇವತ್ತು ನಮ್ಮ ಮೈಸೂರು ಭಾಗಕ್ಕೆ ತಂದು ನಮ್ಮ ಜನಗಳಿಗೆ ಅದರ ಒಂದು ರಸದೋತವನ್ನು ಕೊಡುವಂತಹ ಒಂದು ಪ್ರಯತ್ನ ಇವತ್ತು ನರಸಿಂಹಮೂರ್ತಿ ಅವರಿಂದ ನಡೆದಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವರ ಈ ಒಂದು ಪ್ರಯತ್ನಕ್ಕೆ ಚಾಮರಾಜನಗರದ ಎಲ್ಲ ಜನಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಹಾಗೂ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಈ ಒಂದು ಯಕ್ಷಗಾನದ ಒಂದು ಪರಿಸರ ನಮ್ಮ ಭಾಗದಲ್ಲೂ ಇದೇ ರೀತಿ ಮುಂದುವರಲಿ ಅಂತ ಆಶಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇಲ್ಲಿ ನಡೆದ ಎಲ್ಲ ಭಕ್ತಾದಿಗಳನ್ನು ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಲಾದರ್ಶಿನಿ ತಂಡ ಇದನ್ನು ಪ್ರಾಯೋಜಿಸಿದ ಯಕ್ಷಗಾನ ಮಹಿಳಾ ಅಕಾಡೆಮಿಯ ಪರವಾಗಿ ಬಂದು ನಮ್ಮ ಕರ್ನಾಟಕ ಕಲಾದರ್ಶಿನಿಗೆ ದೊರಕಿದ ಈ ಒಂದು ಉತ್ತಮವಾದ ಕ್ಷಣವನ್ನು ಯಾವಾಗಲೂ ಮರೆಯುವುದಿಲ್ಲ ಅಂತ ಅನಿಸ್ಕೊಳ್ತೇನೆ. ಚಾಮರಾಜನಗರಕ್ಕೆ ಬಹಳ ಮೊದಲೇ ನರಸಿಂಹಮೂರ್ತಿ ಅವರು ನಮ್ಮನ್ನು ಕರೆಸಿದ್ರು. ಯಾಕಂದ್ರೆ ಪ್ರತಿ ವರ್ಷ ಅವರು ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೇ ಸ್ಪರ್ಧೆಗಳಿದ್ರೆ ಅದಕ್ಕೆಲ್ಲ ಜಡ್ಜಾಗಿ ನನ್ನನ್ನು ಕರೀತಾ ಇದ್ರು. ಆದರೆ ಈ ಒಂದು ದೇವಸ್ಥಾನದ ಈ ಒಂದು ಪೂಜೆಯ ಸಮಯದಲ್ಲಿ, ಉತ್ಸವದ ಸಮಯದಲ್ಲಿ ನಮಗೆ ಒಂದು ಅವಕಾಶ ಸಿಕ್ಕಿದ್ದು ನಿಜವಾಗಿ ನಮ್ಮ ಭಾಗ್ಯ ಅಂತ ತಿಳಿಯುವುದು. ಹಾಗೆ ಪ್ರಾಯಶಃ ನಾನು ಮಾಡುವ ಯಕ್ಷಗಾನವೇ ಭಾಗ್ಯವಂತರಾಗಿ. ನಮ್ಮ ಕಡೆಯಲ್ಲಿ ಯಕ್ಷಗಾನ ಮಾಡುವುದಂದ್ರೆ ದೇವರಿಗೆ ಒಂದು ಹರಕೆ ಹೊತ್ತಾಗಿ ಅಂತ ಯಾವುದೇ ಒಂದು ಆಗಲಿ ಅಂತ ಹೇಳುವುದಕ್ಕಾಗಿ
ಒಂದು ಮೇಳ ಅಂದ್ರೆ ಒಂದು ಸೆಟ್ ಆಫ್ ಆರ್ಟಿಸ್ಟ್ ಅಂತ ಹೇಳ್ತೇವೆ, ಬೇರೆ ಬೇರೆ ದೇವಸ್ಥಾನ ಸಂಬಂಧಪಟ್ಟ ಮೇಳಗಳು ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಒಂದು ಇಡೀ ರಾತ್ರಿ ಯಕ್ಷಗಾನ ಮಾಡಿದಾಗ ಒಂದು ಹರಕೆ ಅಂತ. ನಾನದನ್ನು ನೋಡುವುದಾದ್ರೆ ಯಾವುದೇ ಒಂದು ಕಲೆ, ಇದು ಸನಾತನ ಕಲೆ, ನಮ್ಮ ರಾಜ್ಯದ ಕಲೆ, ನಮ್ಮ ದೇಶದ ಕಲೆ ಯಾವುದೇ ಆಗಿರಲಿ, ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಾ ಅದರಿಂದ ಜ್ಞಾನವನ್ನು ಪಡೆಯುತ್ತಾ ಆ ಕಲೆಯನ್ನು ಉಳಿಸಿ ಬೆಳೆಸಿದರೆ ಅದು ನಿಜವಾಗಿ ಭಗವಂತನಿಗೆ ಕೊಡುವ ಒಂದು ಉತ್ತಮವಾದ ಹರಿಕೆ ಅಂತ ನಾನು ತಿಳಿಸಿಕೊಳ್ತೇನೆ. ಅದನ್ನು ತಾವು ಮಾಡಿದ್ದೀರಿ ಅನ್ನುವುದಕ್ಕಾಗಿ ತಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. ಈ ಸುಂದರ ತಾಣದಲ್ಲಿ ಜಾತ್ರೆ ಉತ್ಸವದಲ್ಲಿ ಕಾರ್ಯಕ್ರಮ ಮಾಡುವುದು ಬಹಳ ಒಂದು ಸಂತೋಷದ ವಿಷಯ. ನರಸಿಂಹಮೂರ್ತಿ ಅವರು ಈಗಾಗಲೇ ಹೇಳಿದಂತೆ ಅನೇಕ ರಾಜ್ಯ, ಹೊರ ರಾಜ್ಯ, ಹೊರ ದೇಶ, ಯಾವ ದೇಶದಲ್ಲಿ ಹೋದರೂ ಒಮ್ಮೆ ಕೆಲವು ಸಾರಿ ನಾವು ಅವರು ಒಟ್ಟಿಗೆ ಆಗಿ ಅಮೆರಿಕ ಮತ್ತು ಕೆಲವು ದೇಶಗಳಿಗೆ ಹೋಗಿದ್ದೇವೆ. ಹಾಗಿದ್ರು ಅಲ್ಲಿ ಹೋಗಿದ್ದಾರೆ, ಯಾಕಂದ್ರೆ ಅವರು ಕಲಾವಿದರಾದ್ದರಿಂದ. ಅವರು ಕಲಾವಿದರು ಹೌದು, ಹಾಗೆ ಕಲಾ ಸಂಘಟಕರು ಹೌದು, ಜಾನಪದ ಕ್ಷೇತ್ರದಲ್ಲಿ ವಿಶಿಷ್ಟವಾದ ಕೆಲಸ